ವಿಕಲಚೇತನರು ಸಮಾಜದಲ್ಲಿ ಎಲ್ಲರಂತೆ ಘನತೆಯಿಂದ ನೆಮ್ಮದಿಯಿಂದ ಬದುಕಲು ಸಂವಿಧಾನ ಎಲ್ಲಾ ರೀತಿಯ ಹಕ್ಕು ರಕ್ಷಣೆ ನೀಡಿದೆ. ಕುಟುಂಬದವರಿಂದಾಗಲಿ ಇಲಾಖೆ ಸಂಸ್ಥೆ ಸಮಾಜ ಯಾರಿಂದಲಾದರೂ ವಿಕಲಚೇತನರ ಹಕ್ಕು ಉಲ್ಲಂಘನೆಯಾದರೆ ರಕ್ಷಣೆ ನೀಡಲು ವಿಕಲಚೇತನರ ಸಂರಕ್ಷಣಾ ಕಾಯ್ದೆಯ ನೆರವು ಪಡೆಯಬಹುದು. ಕಾನೂನು ರಕ್ಷಣೆ ದೊರೆಯುವ ಅವಕಾಶಗಳನ್ನು ಬಳಸಿಕೊಂಡು ಸ್ವಾಭಿಮಾನದಿಂದ ಆರ್ಥಿಕ ಸ್ವಾವಲಂಬಿಗಳಾಗಿ ಬೆಳೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆದ ನೂರು ಸಿನ್ಹಾ ಹೇಳಿದರು. ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಇಕ್ಬಾಲ್ ಮಜೀದ್ ಫೌಂಡೇಶನ್ ಹಾಗೂ ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನೇತೃತ್ವದಲ್ಲಿ ಸಿಐಟಿಯು ಜಿಲ್ಲಾ ಶಾಖೆ, ಚಶನ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೆಂಟರ್ ಸಹಯೋಗದಲ್ಲಿ ಶುಕ್ರವಾರ ನಗರದ ಮೆಳೆಕೋಟೆ ರಿಂಗ್ ರಸ್ತೆಯ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ವಿಕಲಚೇತನರ ಸಮಾವೇಶನ ಉದ್ಘಾಟಿಸಿ ಮಾತನಾಡಿದ ಅವರು, ಅಂಗವೈಕಲ್ಯದಿಂದಾಗಿ ವಿಕಲಚೇತನರು ಕುಗ್ಗಬಾರದು, ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳಬಾರದು, ಉದ್ಯೋಗಾವಕಾಶಗಳು ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬಿಗಳಾಗಿ ಸ್ವತಂತ್ರವಾಗಿ ಬದುಕು ರೂಪಿಸಿಕೊಂಡು ಬಾಳಬೇಕು ಎಂದು ಹೇಳಿದರು. ಸಮಾಜದಲ್ಲಿ ಘನತೆಯಿಂದ ನೆಮ್ಮದಿಯಿಂದ ಎಲ್ಲ ಹಕ್ಕುಗಳನ್ನು ಅನುಭವಿಸಿ ಬಾಳಿ ಬದುಕುವ ಹಕ್ಕನ್ನು ಸಂವಿಧಾನಬದ್ಧವಾಗಿ ಕೊಡಲಾಗಿದೆ. 2014 ಮುಂಚೆ ಹಳೆಯ ಕಾಯ್ದೆ ಇತ್ತು, 1956 ಕಾಯ್ದೆ ಇತ್ತು. ಅದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಸಂವಿಧಾನದ ಏನಿದೆ ಆರ್ಟಿಕಲ್ ಕಲಂ 21 ಇರ್ಬೋದು, ಕಲಂ 14 ಪ್ರಕಾರವೂ ಸಹ ಎಲ್ಲ ನಾಗರಿಕರಿಗೆ, ಭಾರತೀಯ ನಾಗರಿಕರಿಗೆ ಯಾವ ರೀತಿಯ ಸ್ವಾತಂತ್ರ್ಯ ಹಕ್ಕುಗಳನ್ನು ಕೊಡಲಾಗಿತ್ತೋ ಅದೇ ರೀತಿ ವಿಕಲಾಂಗಚೇತನರಿಗೂ ಅಂಗವಿಕಲರಿಗೂ ಸಹ ಸಮಾನವಾದಂತಹ ಹಕ್ಕುಗಳನ್ನು ಕೊಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಬದಲಾಗಿ ಕಾನೂನಾತ್ಮಕವಾಗಿ ಪ್ರಯತ್ನ ಪಡಿ. 2014ರ ವಿಕಲಾಂಗಚೇತನರ ರಕ್ಷಣಾ ಕಾಯ್ದೆ, ಸಂರಕ್ಷಣಾ ಕಾಯ್ದೆ ಅಂತಿದೆ. ಆ ಕಾಯ್ದೆಯ ಮುಖ್ಯ ಉದ್ದೇಶ ನಿಮ್ಮ ಹಕ್ಕುಗಳನ್ನು ಯಾರು ಚ್ಯುತಿ ಮಾಡದಾಗೆ, ನಿಮ್ಮ ಹಕ್ಕುಗಳನ್ನು ಯಾವುದೇ ಸರ್ಕಾರಿ, ಅರೆ ಸರ್ಕಾರಿ, ನ್ಯಾಯಾಂಗ ಇಲಾಖೆ ಇರ್ಬೋದು, NGOಗಳಿರ್ಬೋದು, ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಇನ್ಕ್ಲೂಡಿಂಗ್ ನಿಮ್ಮ ಪೋಷಕರು, ನಿಮ್ಮ ಮನೆಯ ಸಾಮಾನ್ಯ ಹುಟ್ಟಿದಾಗಿನಿಂದ ಅಥವಾ ಅಪಘಾತದಿಂದ ಅಂಗವೈಕಲ್ಯ ಉಂಟಾಗಿರಬಹುದು. ಅಂಗವೈಕಲ್ಯತೆಯನ್ನು ಕೊರತೆ ಎಂದು ಭಾವಿಸಬಾರದು ಎಂದು ಹೇಳಿದರು. ಇಕ್ಬಾಲ್ ಮಜೀದ್ ಫೌಂಡೇಶನ್ ಮುಖ್ಯಸ್ಥ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಸಮಾಜದಲ್ಲಿ ಸಾಕಷ್ಟು ಅಸಮಾನತೆ ಇದೆ. ಬಡವರು, ಶ್ರೀಮಂತರು, ಅಕ್ಷರಸ್ಥರು, ಅನಕ್ಷರಸ್ಥರು, ಬಲ ದುರ್ಬಲರು, ಅಧಿಕಾರ ಉಳ್ಳವರು, ಅಧಿಕಾರ ಇಲ್ಲದವರು, ಇಂತಹ ತಾರತಮ್ಯ ತೊಡೆದುಹಾಕಲು ಇರುವವರು ಇಲ್ಲದವರಿಗೆ ನೀಡಿ ಸಮಾಜದಲ್ಲಿ ಸಮಾನತೆಯಿಂದ ಬಾಳುವ ಅವಕಾಶ ಮಾಡಿಕೊಡಬೇಕು ಎನ್ನುವ ಕಾರಣಕ್ಕೆ ದೇವರು ಕೆಲವರಿಗೆ ಹೆಚ್ಚು ಕೊಟ್ಟಿರುತ್ತಾನೆ ಎಂಬುದನ್ನು ತಿಳಿಯಬೇಕು ಎಂದು ಹೇಳಿದರು. ಸಮಾಜದಲ್ಲಿ ಏನು ಅಸಮತೋಲನ ಇದೆ, ಒಬ್ಬರಲ್ಲಿ ಸಂಪತ್ತಿರ್ತದೆ, ಇನ್ನೊಬ್ಬ ಬಡವನಿರ್ತಾನೆ, ಒಬ್ಬ ಸಾಕ್ಷರತೆ ಹೊಂದಿರ್ತಾನೆ, ಶಿಕ್ಷಣವನ್ನು ಪಡ್ಕೊಂಡಿರ್ತಾನೆ, ಮತ್ತೊಬ್ಬನಿಗೆ ಸಾಕ್ಷರತೆ ಇರಲ್ಲ, ಒಬ್ಬ ಬಲವಂತ ಆಗಿರ್ತಾನೆ, ಮತ್ತೊಬ್ಬ ತುಂಬಾ ವೀಕ್ ಆಗಿರ್ತಾನೆ, ಒಬ್ಬರಿಗೆ ಸ್ಥಾನಮಾನ ಇರ್ತದೆ, ಮತ್ತೊಬ್ಬನಿಗೆ ಇರಲ್ಲ. ಇದನ್ನೆಲ್ಲ ದೇವರು ಯಾಕೆ ಸೃಷ್ಟಿ ಮಾಡಿದಾರಂದ್ರೆ, ನಮ್ಮ ನಂಬಿಕೆಯ ಪ್ರಕಾರ ಈ ಪ್ರಪಂಚ ಇದೆಲ್ಲ ಇದು ನಮಗೆ ಒಂದು ಪರೀಕ್ಷಾ ಸ್ಥಳ. ಈ ಪರೀಕ್ಷೆಯಲ್ಲಿ ನಾವು ನಮಗೆ ದೇವರು ಏನು ಕೊಟ್ಟಿರ್ತಾನೆ ಅದನ್ನೆಲ್ಲ ಮುಂದೆ ಅವರಿಗೆ ಕೂಡ ಕೊಟ್ಟು ಅವರು ಕೂಡ ನಮಗೆ ನಮ್ಮ ಜೊತೆಯಲ್ಲಿ ಸಮಾಜ ಬಾಳನ್ನ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡ್ತಾರಲ್ಲ, ಅವರೇ ನಿಜವಾದ ಮನುಷ್ಯರು. ಎಲ್ಲ ಧರ್ಮಗಳು ಕೂಡ ಬೋಧನೆ ಮಾಡೋದು ಇದನ್ನೇ. ಆ ಲೈನ್ಸ್ ಅಲ್ಲಿ ನಮ್ಮ ಡಾಕ್ಟರ್ ತಮೀಮ್ ಸಾಹೇಬ್ ಮತ್ತು ನಮ್ಮ ಡಾಕ್ಟರ್ ದರ್ಶನ್ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಡಾಕ್ಟರ್ ತಮೀಮ್ ಅವರು ನನ್ನ ಪಕ್ಕ ಮುಂದೆ ಹೇಳ್ತಿದ್ರು, ಈ ವಿಶೇಷ ಚೇತನ ಯಾರಿದ್ದಾರೆ ಅವ್ರು ಯಾವುದೇ ರೀತಿಯ ಹೃದಯ ರೋಗ ಸಮಸ್ಯೆ ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬರಲಿ, ಒಂದು ನಯಾ ಪೈಸೆಯೂ ಕೂಡ ತಗೊಂಡೆ ನಾನು ಅವ್ರಿಗೆ ಚಿಕಿತ್ಸೆ ಮಾಡ್ತೇನೆ ಅಂತ ಹೇಳೋದು. ನಾನು ಯಶೋಧಮ್ಮನವರಿಗೆ ಕರೆದು ಹೇಳಿದೆ, ಮೇಡಮ್ ಇದನ್ನು ಹೇಳಿ ಅಂತ ಹೇಳಿ. ಮತ್ತೆ ಅವರು ಒಂದು ಕೆಲಸ ಕೊಟ್ಟು ಒಳ್ಳೆ ಅವ್ರಿಗೆ ಅಲ್ಲ, ಅವರ ಗಾರ್ಡಿಯನ್ಸ್ ಯಾರಿದ್ದಾರೆ, ಅವ್ರ ಮನೆಯವರು, ವಂಶಸ್ಥವರು, ಅವರ ಅಟೆಂಡೆಂಟ್ ಯಾರಿದ್ದಾರೆ, ಅವ್ರಿಗೂ ಕೂಡ ನಾನು ಸಂಪತ್ತಾಗಿ ಚಿಕಿತ್ಸೆಯನ್ನು ಮಾಡ್ತೇನೆ, ಅದನ್ನು ಹೇಳ್ತೇನೆ. ಮತ್ತೆ
ಇರುವಂತಹ ಮಾನವೀಯತೆ ಗುಣ ಮತ್ತೆ ಸಾಮಾಜಿಕ ಕಳಕಳಿ ಎಲ್ಲರೂ ಕೂಡ ನಮ್ಮಂತೆಯೇ ಬಾಳಬೇಕು ಅನ್ನುವಂತ ಏನು ಮನೋಭಾವನೆ ಇದೆ ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಸಲಾಮನ್ನ ಹೇಳ್ತೇನೆ. ಅದರ ಜೊತೆಯಲ್ಲಿ ಡಾಕ್ಟರ್ ದರ್ಶನ್ ಅವರು ವಿಕಲಚೇತನರಿಗೆ ತಮ್ಮಿಂದಾಗುವ ಎಲ್ಲ ಸಹಾಯ ಮಾಡುವುದಾಗಿ ಹೇಳಿದ ಅವರು, ಇವರು ಸ್ವಾವಲಂಬಿಯಾಗಿ ಬಾಳಲು ಎಲ್ಲರೂ ಅವಕಾಶ ಮಾಡಿಕೊಡಬೇಕು. ಸರ್ಕಾರವು ವಿವಿಧ ಯೋಜನೆಗಳನ್ನು ರೂಪಿಸಿ ನೆರವಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಅಭಿಪ್ರಾಯಪಟ್ಟರು. ಸಿದ್ಧಾರ್ಥ ಆಸ್ಪತ್ರೆಯ ಹೃದಯ ತಜ್ಞ ವೈದ್ಯ ಡಾಕ್ಟರ್ ತಮೀಮ್ ಅಹಮದ್, ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಾರ್ಯದರ್ಶಿ ಎಸ್ ಬಾಬು, ನರರೋಗ ತಜ್ಞ ಡಾಕ್ಟರ್ ಶರಣ್ ಶ್ರೀನಿವಾಸನ್, ವೈದ್ಯಾಧಿಕಾರಿ ಡಾಕ್ಟರ್ ದರ್ಶನ್, ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಅಧ್ಯಕ್ಷ ಜಿಎನ್ ನಾಗರಾಜು, ಕೌಶಲ್ಯ ತರಬೇತಿದಾರ ಡಾಕ್ಟರ್ ರವಿಕುಮಾರ್ ತಿವಾರಿ, ಲೇಖಕಿ ಡಾಕ್ಟರ್ ಶೈಲಾ ನಾಗರಾಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಎಸ್ ಸಿದ್ದರಾಮಯ್ಯ, ಕಾಂಗ್ರೆಸ್ ಮುಖಂಡ ಗುರುಪ್ರಸಾದ್, ಮಂಜುಳಾ ಮೊದಲಾದವರು ಭಾಗವಹಿಸಿದ್ದರು.